ಕಲಬುರಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರ್ಕಾರಿ ಕೆಲಸದಲ್ಲಿದ್ದುಕೊಂಡು ಐಡಿ ಹಾಕಿಕೊಂಡು ಪ್ರತಿಭಟನೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ. ಸದರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡುವ ಕುರಿತು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಪತ್ರ ನೀಡಲಾಯಿತು. ನಂತರ ಈ ವಿಷಯದ ಕುರಿತಂತೆ ಸಂದೀಪ್ ಭರಣಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಎಲ್ಲಿವರೆಗೆ ಹೋರಾಟ ಹಕ್ಕಕ್ಕಾಗಿ ಹೋರಾಟ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿ ಕರ್ತವ್ಯದ ಮೇಲೆ ಹೋರಾಟ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಹೋರಾಟ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ. ಮಾಡಲೇಬೇಕು. ಕರ್ತವ್ಯದ ಮೇಲೆ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಮೊನ್ನೆ ದಿನಾಂಕ 12ನೇ ತಾರೀಕು ಕಲಬುರಗಿ ಮಹಾನಗರ ಪಾಲಿಕೆಯ ಝೋನಲ್ 3 ಇಲ್ಲಿ ಝೋನಲ್ 3 ಆಯುಕ್ತರು ಮತ್ತು ಅಲ್ಲಿಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ವಾರ್ಡ್ ನಂಬರ್ 4ರಲ್ಲಿ ಏನು ಒಂದು ತೆರವುಗೊಳಿಸೋಕ್ಕಾಗಿ ಹೋದ ಸಂದರ್ಭದಲ್ಲಿ ಒಂದು ಶೌಚಾಲಯ ತೆರವುಗೊಳಿಸುವ ಸಂದರ್ಭದಲ್ಲಿ ಅಲ್ಲಿಯ 4ನೇ ವಾರ್ಡಿನ ಕಾರ್ಪೊರೇಟರ್ ಏನಪ್ಪಾ ಅಂದ್ರೆ ಅಧಿಕಾರಿಯ ಮತ್ತು ಕರಳು ಪಟ್ಟು ಹಿಡಿದು ಅವಾಚ್ಯ ಶಬ್ದಗಳಿಂದ ಏನಪ್ಪಾ ನಿಂದಿಸಿರುತ್ತಾನೆ. ಅದಕ್ಕೂ ನಾವು ಕೂಡ ಖಂಡಿಸ್ತೇವೆ. ಆದರೆ ನೀವು ಏನು ಅದು ಆದ ಘಟನೆ ದಿನವೇ ಆದರೆ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಅಥವಾ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರೆ ಅದಕ್ಕೂ ಕೂಡ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಆದರೆ ನೀವು ಏನಪ್ಪಾ ಅಂತಂದ್ರೆ ಸರ್ಕಾರಿ ಕೆಲಸ ಮಾಡುತ್ತಾ ಸರ್ಕಾರಿಯಲ್ಲಿ ಹುದ್ದೆಯಲ್ಲಿದ್ದು ನೀವು ನಿನ್ನೆ ಏನಪ್ಪಾ ಅಂದ್ರೆ ನಿನ್ನೆ ಮಹಾನಗರ ಪಾಲಿಕೆ ಮುಂದೆ ಏನು ಹೋರಾಟ ಮಾಡಿದ್ದೀರಿ ಅದು ನಾವು ಖಂಡನೀಯ ಮಾಡ್ತಾ ಇದ್ದೇವೆ. ಇವತ್ತು ನೀವು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿಗಳು ನಿಮ್ಮ ಕಚೇರಿಗೆ ಬಂದು ನೀವು ನಿಮ್ಮ ಕಚೇರಿಯಲ್ಲಿ ಹಾಜರಾತಿ ಹಾಕಿ ಏನಂದ್ರ ಪಂಚ್ ಮಾಡಿದ ಮುಖಾಂತರ ನೀವು ಪ್ರತಿಭಟನೆಯನ್ನು ಮಾಡಿದಿರಿ. ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದ್ದು ನಿನ್ನೆ ತಾನೇ ನೀವು ಮಹಾನಗರ ಪಾಲಿಕೆ ಮುಂದೆ ಏನು ಆಯುಕ್ತರಿಗೆ ಮನವಿ ಸಲ್ಲಿಸಿದಿರಿ. ಮನವಿ ಸಲ್ಲಿಸೋದ್ರ ಮುಖಾಂತರ ಮತ್ತು ನಡಿಗೆ ಮುಖಾಂತರ ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಏನು ಮನವಿ ಕೊಟ್ಟಿದ್ದೀರಿ ಅದು ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿದ್ದು ಕೂಡಲೇ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿನ್ನೆ ಏನು ಇದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಅವರನ್ನು ವಿಚಾರಣೆ ಮಾಡಿ ತನಿಖೆ ಮಾಡಿ ಕೂಡಲೇ ಅಮಾನತು ಮಾಡಬೇಕು. ಒಂದು ವೇಳೆ ನೀವೇನಾದರೂ ಅಮಾನತು ಮಾಡದೇ ಇದ್ದಲ್ಲಿ 1 ವಾರದೊಳಗೆ ಗುಡು ಕೊಡುತ್ತೇವೆ. 1 ವಾರದೊಳಗೆ ಅಮಾನತು ಮಾಡದೇ ಇದ್ದಲ್ಲಿ ನಿಮ್ಮ ಮಹಾನಗರ ಪಾಲಿಕೆ ಮುಂದೆ ನಿರಂತರವಾಗಿ ಸತ್ಯಾಗ್ರಹವನ್ನು ಧರಣಿ ಮಾಡುತ್ತೇವೆ ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ಕಾನೂನು ರೀತಿಯಾಗಿ ನೀವು ಒಂದು ರಜೆಯನ್ನು ತೆಗೆದುಕೊಂಡು ಒಂದು ಜನಸಾಮಾನ್ಯರಿಗೆ ತೊಂದರೆ ಕೊಡಲಾರದ ಹಾಗೆ ಏನಪ್ಪಾ ಅಂದ್ರೆ ನೀವು ಒಂದು ಹೋರಾಟ ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆ ಇರತಕ್ಕಂಥ ಎಲ್ಲಾ ಕನ್ನಡ ಪರ ಸಂಘಟನೆದವರು ನಾವು ಬೆಂಬಲ ಕೊಡ್ತೀವಿ. ಆದರೆ ನೀವು ಡ್ಯೂಟಿಗೆ ಅಂತ ಹೇಳಿ ಬಂದು ನೀವೇನು ಪಂಚ್ ಮಾಡಿ ಇವತ್ತು ರಾಜಾರೋಷವಾಗಿ ಇವತ್ತು ನೀವೇನು ಹೋರಾಟ ಮಾಡ್ತಿದ್ರಲ್ಲ ಇದು ನಾಚಿಕೆಗೇಡೋ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನೀವು ಒಂದು ವೇಳೆ ಮಹಾನಗರ ಪಾಲಿಕೆ ಆಯುಕ್ತರು ಕ್ರಮ ಕೈಗೊಳ್ಳದೇ ಇದ್ದಾರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಾ ಸಂಘಟನೆಗಳು ಕೂಡುಕಸೇನಪ್ಪ ಅಂದ್ರ ಈಗ ಕರ್ನಾಟಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂತ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ